ಸಿಡಿಗುಂಡು, ವ್ಯಕ್ತಿತ್ವ ಬೆಂಕಿ ಚೆಂಡು, ಕೆಲಸದ ವಿಷಯಕ್ಕೆ ಬಂದ್ರೆ ಪ್ಯೂರ್ ಡೈಮಂಡ್. ಇವರು ಸಿದ್ದರಾಮಯ್ಯ ಅವರ ಸಿದ್ಧಾಂತದ ಬಹದ್ದೂರ್ ಗಂಡು. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿರುವಂತಹ ಈ ನಾಯಕ ತಮ್ಮ ಕೊಟ್ಟಂತಹ ಖಾತೆಯನ್ನ ಎಷ್ಟರ ಮಟ್ಟಿಗೆ ನಾಜೂಕಾಗಿ ನಿಭಾಯಿಸ್ತಿದ್ದಾರೆ ಅಂದ್ರೆ ಮತ್ತೊಬ್ಬ ಸಚಿವನಿಗೆ ಮಾದರಿಯಾಗಿದ್ದಾರೆ. ಯಾರು ಈ ಬೆಂಕಿ ಚೆಂಡು, ಸಿಡಿಗುಂಡು, ಡೈಮಂಡು? ಸಂತೋಷ್ ಶಿವಾಜಿ ಲಾಡ್, ಕಾರ್ಮಿಕ ಖಾತೆ ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು. ನೋಡಿ, ಸಂತೋಷ್ ಲಾಡ್ ಅವರು ಒಂದು ಹೊಸ ಮಿಷನ್ ಶುರುವಿಟ್ಕೊಂಡಿದ್ದಾರೆ, ಆಪರೇಷನ್ ಶುರು ಮಾಡಿದ್ದಾರೆ. ಕೊಟ್ಟ ಖಾತೆಯಲ್ಲೇ ಮಿರ ಮಿಂಚುವಂತಹ ಕೆಲಸ ಮಾಡೋ ಮೂಲಕ ಏನ್ ಕೊಟ್ರು ಅದ್ಭುತವಾಗಿ ನಿಭಾಯಿಸಿ ತೋರಿಸ್ತೀನಿ ಎನ್ನುವಂತಹ ಒಂದು ನಡೆಯನ್ನ, ನುಡಿಯನ್ನ ಸಾಕ್ಷ್ಯ ರೂಪದಲ್ಲಿ ಈಗ ಬಿಟ್ಟಿದ್ದಾರೆ. ಸುಮಾರು 7 ಲಕ್ಷ ಕಳ್ಳರನ್ನ ಪತ್ತೆ ಮಾಡಿ ತಕ್ಕ ಪಾಠ ಕಲಿಸುವಂತಹ ಕಾಯಕವನ್ನ ನಾಜೂಕಾಗಿ ಮಾಡಿ ಮುಗಿಸಿದ್ದಾರೆ ಸಂತೋಷ್ ಲಾಡ್. ಅವ್ರು ಮಾಡ್ತಿರುವಂತಹ ಆಪರೇಷನ್ ಏನು, ಮಿಷನ್ ಏನು? ಮಿಷನ್ ಬೋಗಸ್. ನಿಜವಾದ ಕಾರ್ಮಿಕರಲ್ಲದವರು ಕಾರ್ಮಿಕರು ಅಂತ ದಾಖಲೆಗಳನ್ನು ನೀಡಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೀಡಲಾಗ್ತಿರುವಂತಹ ಸಾಮಾಜಿಕ ಸೇವಾ ಸೌಲಭ್ಯಗಳನ್ನ ಪಡೆದುಕೊಳ್ತಿದ್ದಾರೆ. ಅಂತಹ ಬೋಗಸ್ ಕಾರ್ಮಿಕ ಕಾರ್ಡ್ಗಳನ್ನ ಹುಡುಕುವ ಮೂಲಕ ಅಂತಹ ಬೋಗಸ್ ಕಾರ್ಡ್ಗಳನ್ನ ರದ್ದುಪಡಿಸುವಂತಹ ಬಹುದೊಡ್ಡ ಅಭಿಯಾನವನ್ನ ಸಂತೋಷ್ ಲಾಡ್ ಅವರು ಮಾಡ್ತಿದ್ದಾರೆ. ಅನರ್ಹ ಕಾರ್ಮಿಕರು ಸರ್ಕಾರದ ಸೇವಾ ಸೌಲಭ್ಯಗಳನ್ನ ಪಡೆದುಕೊಂಡ್ರೆ ನಿಜವಾದ ಶ್ರಮಿಕರಿಗೆ, ಬೆವರು ಹರಿಸುವಂತಹ ಕಾರ್ಮಿಕರಿಗೆ ಅನ್ಯಾಯವಾಗುತ್ತೆ. ಇದನ್ನ ತಪ್ಪಿಸಬೇಕು ಅಂತಲೇ ಅರ್ಹ ಫಲಾನುಭವಿಗಳಿಗೆ ಮಾತ್ರವೇ ಸೌಲಭ್ಯಗಳು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಕಲಿ ಕಾರ್ಮಿಕ ಕಾರ್ಡ್ಗಳನ್ನ ರದ್ದುಪಡಿಸುವಂತಹ ಅಭಿಯಾನವನ್ನ ಬಹುದೊಡ್ಡ ಉದ್ದೇಶವನ್ನ ಇಟ್ಕೊಂಡು ಶುರು ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಎಷ್ಟು ಬೋಗಸ್ ಕಾರ್ಮಿಕ ಕಾರ್ಡ್ಗಳಿರಬಹುದು ನೋಡಿ. ಒಂದು ಅಂಕಿಅಂಶ ಇದೆ. ರಾಜ್ಯದಲ್ಲಿ 2016ರಲ್ಲಿ ಸುಮಾರು 12 ಲಕ್ಷ ಕಾರ್ಮಿಕರ ನೋಂದಣಿಯಾಗಿತ್ತು. ಈಗ ಆ ಸಂಖ್ಯೆ 53 ಲಕ್ಷಕ್ಕೇರಿದೆ. ಈ ಪೈಕಿ 7 ಲಕ್ಷ ಅನರ್ಹರನ್ನ ತನಿಖಾ ಒಂದು ತಂಡವನ್ನ ಇಟ್ಕೊಂಡು ಸಂತೋಷ್ ಲಾಡ್ ಅವರು ಗುರುತಿಸಿದ್ದಾರೆ. ಉಳಿದಂತಹ 46 ಲಕ್ಷ ಕಾರ್ಮಿಕರು ಈಗ ಪಕ್ಕಾ ಕಾರ್ಮಿಕರು ಅಂತ ಅವರಿಗೆ ಕಾರ್ಮಿಕ ಕಾರ್ಡ್ಗಳು ಇದಾವೆ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಸರಾಸರಿ 2.5 ಲಕ್ಷ ಕಾರ್ಮಿಕ ಕಾರ್ಡ್ಗಳು ಇರೋದನ್ನ ನಾವು ಕಾಣಬಹುದು. ಇವುಗಳ ಪೈಕಿ 60% 70% ಬೋಗಸ್ ಕಾರ್ಡ್ಗಳಿದಾವೆ. ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿರಬಹುದು ಇಡೀ ರಾಜ್ಯದಲ್ಲಿ? ನೋಡಿ, ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು 3 ಲಕ್ಷದ ಕಾರ್ಮಿಕ ಕಾರ್ಡ್ಗಳಿದ್ದು ಇದರಲ್ಲಿ 2.7 ಲಕ್ಷ ಕಾರ್ಡ್ಗಳು ನಕಲಿ ಕಾರ್ಡ್ಗಳು, ಬೋಗಸ್ ಕಾರ್ಡ್ಗಳು ಅನ್ನುವಂಥದ್ದು ತನಿಖೆಯಿಂದ ಪತ್ತೆಯಾಗಿದೆ. ಅಂದ್ರೆ 83% ಅನರ್ಹರು ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಲಾಭವನ್ನ ಪಡ್ಕೋತಿದ್ದಾರೆ ಅನ್ನುವಂಥದ್ದು ಬಟ್ಟ ಬಯಲಾಗಿದೆ. ನೋಂದಣಿಯಾದವರಲ್ಲಿ 21,493 ಮಂದಿ ತನಿಖೆ ವೇಳೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಇದು ಹಾವೇರಿಯ ಒಂದು ಲೆಕ್ಕ. ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ 3 ಲಕ್ಷ ಇದ್ದಾರೆ ಕಾರ್ಮಿಕ ಕಾರ್ಡ್ಗಳಿವೆ. ಈ ಪೈಕಿ ಅಲ್ಲೂ ಕೂಡ 2.7 ಲಕ್ಷ ಬೋಗಸ್ ಕಾರ್ಡ್ದಾರರಿದ್ದಾರೆ. ಇದು ಉದಾಹರಣೆ ಮಾತ್ರ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬೋಗಸ್ ಕಾರ್ಮಿಕ ಕಾರ್ಡ್ಗಳಿರುವಂತವರ ಸಂಖ್ಯೆ ಜಾಸ್ತಿನೇ ಇದೆ. ಒಂದು ಅಂದಾಜಿನ ಪ್ರಕಾರ ಇಡೀ ರಾಜ್ಯದಲ್ಲಿ 70% ಕಾರ್ಮಿಕ ಕಾರ್ಡ್ಗಳು ಬೋಗಸ್ ಕಾರ್ಡ್ಗಳು ಅನ್ನೋದನ್ನ ಈಗಾಗಲೇ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಶುರುವಾಗಿರುವಂತಹ ಅಭಿಯಾನ ಏನಿದೆ, ಈ ಅಭಿಯಾನ ಸ್ಪಷ್ಟವಾಗಿ ಗುರುತಿಸಿದೆ ಒಂದು ಸಮೀಕ್ಷೆ ಮಾಡೋ ಮೂಲಕ. ಬೋಗಸ್ ಕಾರ್ಡ್ದಾರರು ಎಂಥವ್ರಿದ್ದಾರೆ ನೋಡಿ, ಅವರ ತನಿಖಾ ವರದಿಯಲ್ಲಿ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಶಿಕ್ಷಕರಿದ್ದಾರೆ, ಪೊಲೀಸರಿದ್ದಾರೆ, ಖಾಸಗಿ ಕಂಪನಿ ನೌಕರರಿದ್ದಾರೆ, ವಾಹನ ಚಾಲಕರಿದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಹೋಟೆಲ್ ಕಾರ್ಮಿಕರು ಸೇರಿ ಲಕ್ಷಾಂತರ ಮಂದಿ ಸುಳ್ಳು ದಾಖಲೆ ಸೃಷ್ಟಿಸಿ ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನ ಪಡೆದಿದ್ದಾರೆ. ಇಂತಹ ಬೋಗಸ್ ಕಾರ್ಡ್ದಾರರಿಂದಾಗಿ ಪ್ರತಿದಿನ ಬೆವರು ಹರಿಸುವಂತಹ ಪ್ರಾಮಾಣಿಕ ಶ್ರಮಿಕರು ಯಾರಿದ್ದಾರೆ ಅಂಥವ್ರಿಗೆ ಅನ್ಯಾಯ ಆಗ್ತಿದೆ. ಇದು ಹೆಚ್ಚಾದ್ರೆ ಯಾರೆಲ್ಲ ಪ್ರಾಮಾಣಿಕ ಕಾರ್ಮಿಕ ಕಾರ್ಡ್ದಾರರಿದ್ದಾರೆ ಅಂತವರ ಮಕ್ಕಳಿಗೆ ಸಿಗಬಹುದಾದಂತಹ ಸ್ಕಾಲರ್ಶಿಪ್ ಅಲ್ಲಿ ಕೂಡ ಕಡಿತ ಆಗತ್ತೆ.
ಹೆಚ್ಚು ಸಿಕ್ಕರೆ ಇನ್ನೂ ಚೆನ್ನಾಗಿ ಓದ್ಬೋದು. ಅದ್ರ ಬದಲಿಗೆ ಇಂತಹ ಬೋಗಸ್ ಕಾರ್ಡ್ದಾರರಿಗೆ ಹೆಚ್ಚಿಂದ ಹೋಗ್ಬಿಡುತ್ತೆ. ಆಗ ನಿಜವಾದ ಶ್ರಮಿಕರು ಯಾರಿದ್ದಾರೆ ಅವರಿಗೆ ಅನ್ಯಾಯ ಆಗತ್ತೆ. ಇದು ಅಕ್ಷರಶಃ ಅಪರಾಧ. ಈ ತರ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರ ಮತ್ತು ಮಂಡಳಿಯನ್ನ ವಂಚಿಸುವಂತದ್ದು ಕಾನೂನು ಪ್ರಕಾರ ಅಪರಾಧ. ಈ ಮೋಸದ ಬಗ್ಗೆ ಬಹುಪಾಲು ಜನಕ್ಕೆ ಸರಿಯಾದ ಮಾಹಿತಿ ಇರಲ್ಲ. ಖುದ್ದು ಕಾರ್ಮಿಕ ಸಚಿವರೇ ಆ ಕಾರಣಕ್ಕೋಸ್ಕರನೇ ಮನವಿ ಮಾಡ್ಕೊಂಡಿದ್ದಾರೆ. ಯಾರೆಲ್ಲ ನಕಲಿ ಕಾರ್ಮಿಕ ಕಾರ್ಡ್ದಾರರಿದ್ದಾರೆ, ದಯವಿಟ್ಟು ನಿಮ್ಮ ಕಾರ್ಡ್ಗಳನ್ನ ವಾಪಸ್ ಕೊಡಿ, ಇದರಿಂದ ಅರ್ಹರಿಗೆ ಅನ್ಯಾಯವಾಗತ್ತೆ ಅನ್ನುವಂತಹ ಒಂದು ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ. ಸಂತೋಷ್ ಲಾಡ್ ಅನ್ನುವಂತಹ ಡೇರ್ ಡೆವಿಲ್ ವ್ಯಕ್ತಿತ್ವದ ಮಿನಿಸ್ಟರ್ ಮಾಧ್ಯಮಗಳಲ್ಲೂ ಕೂಡ ತಮ್ಮ ತಾಕತ್ ಏನು ಅನ್ನೋದನ್ನು ತೋರಿಸ್ತಿದ್ದಾರೆ. ಕೆಲಸದಲ್ಲೂ ಕೂಡ ಅದೇ ಶ್ರದ್ಧೆ, ಅದೇ ಬದ್ಧತೆ, ಅದೇ ಪ್ರಾಮಾಣಿಕತೆ, ಅದೇ ವರ್ಚಸ್ಸನ್ನ ತೋರಿಸ್ತಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಈ ಒಂದು ಅಭಿಯಾನ ಏನಿದೆ, ಸಂತೋಷ್ ಲಾಡ್ ಅವರ ಅಭಿಯಾನ, ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತದ್ದು, ಈ ಅಭಿಯಾನಕ್ಕೆ ರಾಜ್ಯವ್ಯಾಪಿ ಶ್ಲಾಘನೆ ಸಿಗ್ತಿದೆ. ಎಲ್ಲರೂ ಕೂಡ ಶ್ಲಾಘಿಸ್ತಿದ್ದಾರೆ. ಅನ್ಯಾಯದ ವಿರುದ್ಧ ಬಂಡೆದ್ದಿರುವಂತಹ ಸಂತೋಷ್ ಲಾಡ್ ಅವರ ಪರವಾಗಿ ಈಗ ಯಾರೆಲ್ಲ ಪ್ರಾಮಾಣಿಕ ಕಾರ್ಮಿಕರಿದ್ದಾರೆ, ಕಾರ್ಮಿಕ ಕಾರ್ಡ್ ಅನ್ನು ಹೊಂದಿರುವಂತವ್ರು, ಅಂತವ್ರು ನಿಂತಿದ್ದಾರೆ. ಅನರ್ಹರು, ಬೋಗಸ್ಗಳು 7 ಲಕ್ಷ ಜನ ಇದೀಗ ವಿಲ ಒದ್ದಾಡ್ತಿದ್ದಾರೆ. ಕಾರ್ಮಿಕ ಸಚಿವರ ಈ ಒಂದು ಮಹತ್ವಪೂರ್ಣ ಅಭಿಯಾನಕ್ಕೆ ಒಂದು ಸಲ್ಯೂಟ್.